ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಬೆಂಗಳೂರು ಟು ಬಳ್ಳಾರಿ ಹೈವೇ NH 150, ಅದರ ಪಕ್ಕ 1 ಎಕರೆ ಮಾರುವಂಥ ಜಮೀನು ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಇದು ಹೈವೇ ನೋಡಿರಿ. ಹೈವೇ ಅಟ್ಯಾಚ್ಡೇ 1 ಎಕರೆ ಮಾರುವಂಥ ಜಮೀನು, ಜೊತೆಗೆ ಅರ್ಧ ಎಕರೆ ಖರಾಬ್ ಕೂಡ ಇರುವಂಥದ್ದು. ಇದು ಮತ್ತೆ ಹಿಂದ್ಗಡೆ ನಿಮಗೆಲ್ಲ TC ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಜಮೀನಿದೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಇದರ ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ನಮ್ಮ ರಿಚ್ ಒನ್ ಪ್ರಾಪರ್ಟೀಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ, ಸೈಟಿಗೆ ಸಂಬಂಧಪಟ್ಟ, ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ. ಸ್ನೇಹಿತರೆ, ಇದು ಬೆಂಗಳೂರಿಗೆ 230 ಕಿಲೋಮೀಟ್ರ್ ಆಗುತ್ತೆ. NH 150 ಹೈವೇ ಬೆಂಗಳೂರು ಟು ಬಳ್ಳಾರಿ ಪಕ್ಕದಲ್ಲಿ ನಿಮಗೆ ಒಂದು ಫ್ರಂಟಲ್ಲಿ ಒಂದು 165 ಅಡಿಯಿಂದ 170 ಅಡಿವರೆಗೂ ರೋಡ್ ಪೇಸ್ ಸಿಗುತ್ತೆ. ಹೈವೇ ಮುಂದ್ಗಡೆನೇ ನಿಮಗೆ ಸ್ವಲ್ಪ ಖರಾಬ್ ಇರುವಂಥದ್ದು. 1 ಎಕರೆ ಪಾಣಿಯಲ್ಲಿದೆ, ಅರ್ಧ ಎಕರೆ ಖರಾಬು. ಇಲ್ಲಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀವಿ ಅಂದರೂ ಕೂಡ ಹಿಂದ್ಗಡೆ ನಿಮ್ಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನೋಡಿ. ಅಲ್ಲಿ ಹಿಂದ್ಗಡೆ TC ಇದೆಯಲ್ಲ, ಅಲ್ಲಿ ಹಿಂದ್ಗಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ನೀವು ಹಿಂದ್ಗಡೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಮುಂದ್ಗಡೆ ಕಮರ್ಷಿಯಲ್ ಮಾಡ್ತೀನಿ ಅಂದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ, ಯೂಸ್ ಮಾಡ್ಕೋಬೋದು. ಜೊತೆಗೆ ನನಗೆ ಇನ್ನೊಂದು ಫ್ರಂಟಲ್ಲಿ ಒಂಚೂರು ಹತ್ರ ಇರಬೇಕಾಯ್ತು ಜಮೀನು, ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ. ಯಾಕೆಂದರೆ ಖರಾಬ್ ಫ್ರಂಟಲ್ಲೇ ಇರೋದ್ರಿಂದ ಇದಕ್ಕೆ ಒಂಚೂರು ಎಲ್ಲ ಒಂದು ಕಡೆ ಅದು ಇಷ್ಟ ಆಗಲಿಲ್ಲ ನನಗೆ, ಫ್ರಂಟಲ್ಲಿ ಖರಾಬ್ ಇರೋದ್ರಿಂದ. ಇನ್ನು ಅರ್ಧ ಎಕರೆ ಖರಾಬ್ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ತೊಂದರೆ, ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆರಾಮಾಗಿ ನೀವು ನೋಡ್ರಿ, ಅಲ್ಲಿ ದೂರದಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಕೂಡ ಆಗಿದೆ ನಿಮ್ಗಾಗಲೇ. ಇಲ್ಲಿ ಒಳ್ಳೆ ವರ್ತ್ ಇದೆ, ಫ್ಯೂಚರಲ್ಲಿ ನಿಮಗಿದು ತುಂಬ ಉಪಯೋಗಕ್ಕೆ ಬರುತ್ತೆ. ನೀವೇನಾದರೂ ಈ ಕಡೆ ಗಮನ ಹರಿಸೋದಾದರೆ ಖಂಡಿತ ಹರಿಸ್ಬೋದು. ನಿಮಗೆ ಚಳ್ಳಕೆರೆಗೆ 30 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 230 ಕಿಲೋಮೀಟ್ರ್ ಆಗುತ್ತೆ, ಬಳ್ಳಾರಿಗೆ 70 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಈ ಜಮೀನಿಗೆ 1 ಎಕರೆಗೆ 36 ಲಕ್ಷ ಫೈನಲ್ಲು. ನೀವು ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ತಂಟೆ ತಕರಾರು ಇರೋದಿಲ್ಲ. ನೇರವಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಥರ ಏನಾದರೂ ಇಲ್ಲಿ ನಿಮಗೆ ಈ ಜಮೀನು ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕೆಳಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಯಾರೆಲ್ಲ ವೀಡಿಯೋ ನೋಡಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದು ಇವತ್ತಿನ ವೀಡಿಯೋ. ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.